ಹಾಯ್ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಹರೀಶಾ. ನಾನು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಆದರೆ ನಮ್ಮ ಊರು ಮಂಡ್ಯ. ಎಕ್ಸಾಮ್ ಆದಮೇಲೆ ಊರಿಗೆ ಎಂದು ನಾನು ರಜಕ್ಕೆ ಹೋದೆ. ಬೆಂಗಳೂರಿನಲ್ಲಿ ಹಾಸ್ಟೆಲ್ ಊಟ ತಿಂದು ತಿಂದು ಬೇಜಾರಾಗಿತ್ತು. ಮನೆಗೆ ಹೋಗಿದ್ದ ತಕ್ಷಣ ಅಮ್ಮ ರುಚಿ ರುಚಿಯಾಗಿ ಮಟನ್ ಸಾರನ್ನು ಮಾಡಿಕೊಟ್ಟರು. ಊರಿನಲ್ಲಿರುವ ನನ್ನ ಸ್ನೇಹಿತರ ಜೊತೆ ಈಜಾಡುತ್ತಾ ಆಟ ಆಡುತ್ತಾ ಸಮಯ ಕಳೆಯುತ್ತಿದ್ದೆ. ನಮ್ಮದು 2 ಎಕರೆ ಹೊಲ ಇದೆ. ನಾವು ಕಬ್ಬಿನ ಗದ್ದೆಯನ್ನು ಹೊಂದಿದ್ದೇವೆ. ಅದರ ಜೊತೆ ಒಂದು 5 ಹಸುವು ಇದೆ. ನಾನು ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ನಮ್ಮ ತಂದೆಗೆ ಒಬ್ಬರು ತಮ್ಮ ಇದ್ದಾರೆ. ನಮ್ಮ ಚಿಕ್ಕಮ್ಮ ತೀರಿ ಹೋಗಿದ್ದಾರೆ. ಅವರಿಗೆ ಒಬ್ಬಳೇ ಮಗಳು. ಅವಳ ಹೆಸರು ರಮ್ಯಾ. ನಾವು ಸಣ್ಣ ವಯಸ್ಸಿನಿಂದ ಒಟ್ಟಿಗೆ ಬೆಳೆದಿದ್ದೇವೆ. ಅವಳು ಓಣಿ ಹಾಕೊಂಡು ತಿರುಗುತ್ತಾ ಇದ್ದ ಸಮಯದಿಂದ ನೋಡಿದ್ದೇನೆ. ಹಾಗೆ ನೋಡಿದರೆ ನಾವಿಬ್ಬರು ಒಳ್ಳೆ ಸ್ನೇಹಿತರು. ನಾನು ಊರಿಗೆ ಹೋಗುತ್ತಾ ಇದ್ದ ತಕ್ಷಣ ಅವಳಿಗೆ ತುಂಬ ಖುಷಿಯಾಯಿತು. ಅವಳು ನನ್ನನ್ನು ಹೆಸರಿನಿಂದಾನೇ ಕರೆಯುತ್ತಿದ್ದಳು, ಹರೀಶಾ ಅಂತ. ನಾನು ಸಿಟಿಯಿಂದ ಬಂದಿದ್ದೇನೆಂದು ನನಗೋಸ್ಕರ ಏನು ತಂದಿದ್ಯಾ ಅಂತ ಕೇಳಿದ್ಲು. ನಾನು ಅವಳಿಗೋಸ್ಕರ ಸಿಟಿಯಿಂದ ಒಂದು ಮಾಡರ್ನ್ ಡ್ರೆಸ್ಸನ್ನು ಇಟ್ಟುಕೊಂಡು ಹೋಗಿದ್ದೆ. ನಾನು ಅವಳಿಗೆ ಹೇಳಿದೆ, ಯಾರೂ ಇಲ್ಲದ ಸಮಯದಲ್ಲಿ ಇದನ್ನು ಹಾಕ್ಕೊಂಡು ನನಗೆ ತೋರಿಸು ಎಂದು. ಅವಳಿಗೆ ಅದು ತುಂಬ ಇಷ್ಟ ಆಯಿತು. ನನ್ನನ್ನು ನೋಡುತ್ತಾ, ಬೆಂಗಳೂರಿನಲ್ಲಿ ಹುಡುಗಿಯರು ಹೀಗೆ ಹಾಕಿಕೊಳ್ಳುತ್ತಾರಲ್ಲ, ನಾನು ಅವರಂತೆ ಚೆನ್ನಾಗಿ ಕಾಣುತ್ತೇನೆ. ನೀನು ಇದನ್ನು ಹಾಕಿಕೊಂಡು ನೋಡು, ನಿನಗೆ ಇಷ್ಟ ಆದರೆ ನಾನು ಮತ್ತೆ ತೆಗೆದುಕೊಂಡು ಬರುತ್ತೇನೆ. ಅವಳಿಗೆ ತುಂಬ ಖುಷಿಯಾಯಿತು. ಅವಳದನ್ನು ಜೋಪಾನವಾಗಿ ಎತ್ತಿಕೊಂಡು, ನಾಳೆ ಹಾಕಿಕೊಳ್ಳುತ್ತೇನೆ. ಅಪ್ಪನಿಗೆ ಮಧ್ಯಾಹ್ನ ಊಟಕ್ಕೆ ತೆಗೆದುಕೊಂಡು ಹೋಗಬೇಕು, ಆವಾಗ ಹಾಕಿಕೊಳ್ಳುತ್ತೇನೆ, ಯಾರೂ ಇರುವುದಿಲ್ಲ ಎಂದಳು. ಹಾಗಾದರೆ ಮಧ್ಯಾಹ್ನ ನಾನೂ ಬರುತ್ತೇನೆ. ನಾವಿಬ್ಬರು ಮೊದಲೇ ಪ್ಲಾನ್ ಮಾಡಿದ್ದಂತೆ ಮರುದಿನ ಮಧ್ಯಾಹ್ನ ಅವಳು ಚಿಕ್ಕಪ್ಪನಿಗೆ ಊಟ ತೆಗೆದುಕೊಂಡು ಬುಟ್ಟಿ ಎತ್ತಿಕೊಂಡು ಹೋದಳು. ನಾನು ನಮ್ಮ ಮನೆಯಲ್ಲಿ ಚಿಕ್ಕಪ್ಪನ ಹತ್ರ ಹೋಗ್ತೀನಿ ಎಂದು ಹೇಳಿ ಹೋದೆ. ಅಮ್ಮ ರಮ್ಯಾನೂ ಬರ್ತಾಳೆ, ಕರ್ಕೊಂಡು ಹೋಗು ಅಂದರು. ಇಬ್ಬರು ಮನೆಯಿಂದ ಹೊರಟರೆ ನಾವು ಹೋಗೋ ದಾರಿಯಲ್ಲಿ ಬಹಳಷ್ಟು ಗದ್ದೆಗಳು ಸಿಗುತ್ತೆ. ಆ ಗದ್ದೆಗಳನ್ನು ನೋಡಿ ನನ್ನ ಕಣ್ಣು ತುಂಬಿತು. ಎಷ್ಟು ಹಚ್ಚ ಹಸಿರಾಗಿದೆ, ದೊಡ್ಡದಾಗಿ ಬೆಳೆದಿದೆ. ನಾನು ಒಂದು ಕಬ್ಬನ್ನು ತೆಗೆದುಕೊಳ್ಳಲು ನೋಡಿದೆ. ಅವಳು, ಇಲ್ಲಿ ಬೇಡ ಇರು, ಒಳಗಡೆ ಚೆನ್ನಾಗಿ ಇರೋದು ಸಿಗುತ್ತೆ. ಗದ್ದೆ ಒಳಗಡೆ ಕರೆದುಕೊಂಡು ಹೋದಳು. ಗದ್ದೆ ಮಧ್ಯೆ ಒಂದು ಸ್ವಲ್ಪ ಜಾಗ ಗಿಡಗಳು ಇರಲಿಲ್ಲ. ಒಂದು 4 ಜನ ಕುಳಿತುಕೊಳ್ಳುವಷ್ಟು ಜಾಗ ಇತ್ತು. ಅವಳು ಬುಟ್ಟಿಯನ್ನು ಇಳಿಸಿ ಒಂದು ಕಬ್ಬನ್ನು ತೆಗೆದುಕೊಟ್ಟು ನನಗೆ, ನೀನು ಇಲ್ಲೋ ತಿನ್ನುತ್ತಾ ಕೂತ್ಕೋ, ನೀನು ತಂದಿರುವ ಬಟ್ಟೆಯನ್ನು ಹಾಕಿಕೊಂಡು ನೋಡುತ್ತೇನೆ. ನಾನು ಅವಳು ಕೊಟ್ಟ ಕಬ್ಬನ್ನು ಜಗಿಯುತ್ತಾ ಕೂತೆ. ಅವಳು ಆ ಕಡೆ ಹೋಗಿ ಬಟ್ಟೆಯನ್ನು ಬದಲಾಯಿಸಿ ನಾನು ಕೊಟ್ಟಿರುವ ಕೆಂಪು ಬಣ್ಣದ ಡ್ರೆಸ್ಸನ್ನು ಹಾಕಿಕೊಂಡು ಬಂದಳು. ನನಗೆ ಅವಳನ್ನು ನೋಡಿ ಅವಳು ಇಷ್ಟು ಚೆನ್ನಾಗಿ ಯಾವಾಗಿಂದ ಕಾಣ್ತಿದ್ದಾಳೆ ಅನ್ನೋ ಪ್ರಶ್ನೆ ಬಂತು. ಆ ಡ್ರೆಸ್ ಮಂಡಿವರೆಗೂ ಇತ್ತು, ತೋಳಿಲ್ಲದೆ ಅವಳಿಗೆ ಇನ್ನಷ್ಟು ಅಂದವನ್ನು ತಂದಿತ್ತು. ಆ ಡ್ರೆಸ್ನಲ್ಲಿ ಅವಳ ಸೌಂದರ್ಯವು ಹೆಚ್ಚು ಕಾಣುವಂತೆ ಮಾಡಿತು. ನಾನು ಅವಳಿಗೆ, ನೀನು ತುಂಬ ಸಖತ್ತಾಗಿ ಕಾಣ್ತಿದ್ಯಾ, ನೀನು ಈ ಥರ ಹಾಕ್ಕೊಂಡ್ರೆ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ. ಅವಳು, ಒಂದು ಫೋಟೋ ತೆಗಿ ನನ್ನದು ಅಂದಳು. ನಾನು ನನ್ನ ಮೊಬೈಲನ್ನು ತೆಗೆದು ಅವಳ ಫೋಟೋವನ್ನು ತೆಗೆದೆ. ನಾವಿಬ್ಬರೂ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳೋಣ, ನನಗೆ ಡ್ರೆಸ್ನಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಅನಿಸುತ್ತೆ. ಇಬ್ಬರು ಅಲ್ಲೇ ಕೂತೆವು. ಮತ್ತೆ ಏನೇನಿದೆ ನಿಮ್ಮ ಸಿಟಿಯಲ್ಲಿ, ಹುಡುಗಿಯರು ಹೇಗಿರುತ್ತಾರೆ? ಸಿಟಿಯಲ್ಲಿ ಏನೇನೋ ಬಣ್ಣದ್ದು ಇದೆ. ನೀನು ಒಂದು ದಿನ ಬಾ, ಅಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಸಿಟಿ ಹುಡುಗಿಯರು ನಿನ್ನ ಮುಂದೆ ಏನೂ ಇಲ್ಲ. ನೀನು ಈ ಬಟ್ಟೆಯಲ್ಲಿ ಸುಂದರಿ. ಸುಮ್ಮನೆ ತಮಾಷೆ ಮಾಡಬೇಡ ಹರೀಶಾ. ಇಲ್ಲ, ನಿಜವಾಗಲೂ ಸಿಟಿಯಲ್ಲಿ ನಿನಗೆ ಗೊತ್ತಿಲ್ಲದ ಬೇರೆ ಎಲ್ಲ ಇದೆ. ನಾನೇ ನಿನಗೆ ಹೇಳಿಕೊಡ್ತೇನೆ. ಆಯಿತು, ನೀನು ಹೇಗಿದ್ರೂ ಇನ್ನೂ ಇರ್ತೀಯಲ್ಲ, ದಿನ ಒಂದು ಹೇಳ್ಕೊಡು. ಇವಾಗ ಅಪ್ಪನಿಗೆ ಊಟ ತೆಗೆದುಕೊಳ್ಳಲು ಲೇಟ್ ಆಗಿದೆ. ನಾನು ಡ್ರೆಸ್ ಚೇಂಜ್ ಮಾಡುತ್ತೇನೆ. ಇಬ್ಬರು ಬೇಗ ಹೋಗೋಣ. ಇಬ್ಬರು ಹೊರಟೆವು. ಚಿಕ್ಕಪ್ಪನಿಗೆ ಊಟವನ್ನು ನೀಡಿ ವಾಪಸ್ ಮನೆಗೆ ಬಂದೆವು. ಸಂಜೆ ಮಳೆ ಜೋರು ಬಿದ್ದಿತ್ತು. ಬೆಳಗ್ಗೆ ನೀರಾಯಿತು ಎಂದು ಅಪ್ಪ ಮಾತಾಡಿಕೊಳ್ಳುತ್ತಿದ್ದರು. ನನಗೆ ಅಂದು ರಾತ್ರಿ ನಿದ್ರೆ ಬರಲಿಲ್ಲ. ಯಾಕಂದರೆ ರಮ್ಯಾಳ ದೃಶ್ಯ ಕಣ್ಣ ಮುಂದೆ ಬರುತ್ತಿತ್ತು. ಅವಳು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ, ಎಷ್ಟು ದೊಡ್ಡವಳಾಗಿದ್ದಾಳೆ, ಎಂಥ ಸೌಂದರ್ಯ. ಇಂಥ ಸೌಂದರ್ಯವನ್ನು ನಾನು ಸಿಟಿಯಲ್ಲಿ ನೋಡಿಲ್ಲ. ಇದು ಅಪ್ಪಟ ಹಳ್ಳಿಯ ಸೌಂದರ್ಯ. ನನ್ನ ಮನಸ್ಸಿನಲ್ಲಿ ಅವಳನ್ನೇ ತುಂಬಿಕೊಂಡೆ. ರಾತ್ರಿ ಕನಸಿನಲ್ಲೂ ಅವಳೇ ಬಂದಳು. ನೆಮ್ಮದಿಯಾಗಿ ನಿದ್ರೆ ಮಾಡಿದೆ. ಮರುದಿನಕ್ಕಾಗಿ ನಾನು ಕಾಯುತ್ತಿದ್ದೆ. ಮರುದಿನ ಮತ್ತೆ ರಮ್ಯಾ ಬಂದಳು. ಮಧ್ಯಾಹ್ನ ಮತ್ತೆ ಚಿಕ್ಕಪ್ಪನಿಗೆ ಊಟ ತೆಗೆದುಕೊಳ್ಳಲು ಹೋಗಲು ಇಬ್ಬರು ಮತ್ತೆ ಹೊರಟೆವು. ಅದೇ ಜಾಗದಲ್ಲಿ ರಮ್ಯಾ ಡ್ರೆಸ್ಸನ್ನು ಬದಲಾಯಿಸಿ ರಂಬೆಯಂತೂ ಕಾಣುತ್ತಿದ್ದಾಳೆ. ರಮ್ಯಾ, ನನಗೆ ರಾತ್ರಿಯೆಲ್ಲ ನಿದ್ರೆ ಬರಲಿಲ್ಲ. ನೀನೇ ನನ್ನ ಕನಸಿನಲ್ಲಿ ಬಂದೆ. ನೋಡು, ನಿನ್ನೆ ನೀನು ಫೋಟೋ ತೆಗೆದಿರುವುದು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀಯಾ. ಆದರೆ ಒಂದು ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕು ನೀನು.
ಇರು ನಾನೇ ಮಾಡ್ತೀನಿ. ನಾನು ಅವಳ ಜಡೆಯನ್ನು ತೆಗೆದೆ. ಕೈನಿಂದಲೇ ಅವಳ ಕೂದಲನ್ನು ಬಾಚಿದೆ. ಅವಳ ಉದ್ದ ಕೂದಲು ಮಿನುಗುತ್ತಿತ್ತು. ಮಳೆ ಬಿದ್ದಿದ್ದರಿಂದ ತಂಪಾದ ಗಾಳಿ. ಅವಳ ಕೂದಲು ನನ್ನ ಮುಖಕ್ಕೆ ತಾಕುತ್ತಿತ್ತು. ಅವಳು ಬಳಸಿದ ಶೀಗೆಕಾಯಿಯ ವಾಸನೆ ಮೂಗಿಗೆ ಬಡಿಯುತ್ತಿತ್ತು. ನಾನು ರಮ್ಯನಿಗೆ ಹೇಳಿದೆ, ಹೀಗೆಲ್ಲ ರೆಡಿ ಆದ ಮೇಲೆ ಹುಡುಗಿಯರು ಏನು ಮಾಡುತ್ತಾರೆ ಗೊತ್ತಾ ನಿನಗೆ? ಹೌದೇ, ಏನು ಮಾಡುತ್ತಾರೆಂದು ನನಗೂ ತೋರಿಸು ನೀನು. ಆ ಕಬ್ಬಿನ ಗದ್ದೆಯಲ್ಲಿ ನಾನು ಅವಳನ್ನು ಗಟ್ಟಿಯಾಗಿ ಹಿಡಿದೆ. ಇಬ್ಬರ ಉಸಿರು ಪರಸ್ಪರ ತಾಕುತ್ತಿತ್ತು. ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಇದೇನು ಮಾಡುತ್ತಿದ್ದೀಯ ಹರೀಶ? ರಮ್ಯಾ, ನನಗೆ ನೀನು ತುಂಬಾ ಇಷ್ಟ. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಇವತ್ತು ನನ್ನ ಕಬ್ಬನ್ನು ನಿನ್ನ ಗದ್ದೆಯಲ್ಲಿ ನಾನು ನೆಡುತ್ತೇನೆ. ಅದು ಹೇಗಿರುತ್ತೆ ಹರೀಶ? ನೀನು ಯೋಚನೆ ಮಾಡಬೇಡ ರಮ್ಯಾ. ನಿನಗೆ ಏನೂ ಆಗುವುದಿಲ್ಲ. ನೀನು ಸುಮ್ಮನೆ ಕಣ್ಣು ಮುಚ್ಚಿ ಇರು ಸಾಕು. ಆ ಹಳ್ಳಿಯ ಸೌಂದರ್ಯ, ಕಬ್ಬಿನ ಗದ್ದೆಯ ಮಧ್ಯೆ, ಮಳೆ ಬಿದ್ದಿದ್ದರಿಂದ ತಂಪಾದ ಗಾಳಿ. ಆದರೂ ನಾನು ಕಬ್ಬನ್ನು ನೆಡುವಾಗ ಬೆವರುತ್ತಿದ್ದೆ. ರಮ್ಯಾ, ಆಯಾಸವಾಗುತ್ತಿದೆ. ಅರ್ಧ ಗಂಟೆ ಹಿಡಿಯಿತು ಸರಿಯಾಗಿ ಕಬ್ಬನ್ನು ನೀಡಲು. ಮೊದಲ ಮಳೆಯಾಗಿದ್ದರಿಂದ ಗದ್ದೆಯನ್ನು ಹದ ಮಾಡಬೇಕಾಗಿತ್ತು. ಅದಕ್ಕೆ ಹೆಚ್ಚಿನ ಸಮಯ ಹಿಡಿಯಿತು. ರಮ್ಯಾ, ಎಷ್ಟು ಚೆನ್ನಾಗಿದೆ ಹರೀಶ. ನನಗೆ ತುಂಬ ಖುಷಿಯಾಯಿತು. ಆಯಿತು, ಆದರೆ ಇದು ನಮ್ಮ ಇಬ್ಬರ ಮಧ್ಯೆ ಇರಬೇಕು. ಯಾರಿಗೂ ಗೊತ್ತಾಗಬಾರದು. ಇಬ್ಬರು ಊಟದ ಬುಟ್ಟಿಯನ್ನು ತೆಗೆದುಕೊಂಡು ಚಿಕ್ಕಪ್ಪನಿಗೆ ನೀಡಲು ಹೊರಟೆವು. ಇಬ್ಬರ ಮುಖದಲ್ಲೂ ಆನಂದ. ನಾನು ಊರಿನಿಂದ ಇರೋವರೆಗೂ ಪ್ರತಿ ಮಧ್ಯಾಹ್ನ ಊಟಕ್ಕೆ ತೆಗೆದುಕೊಂಡು ಹೋಗುತ್ತಿದ್ವಿ. ಗದ್ದೆಯಲ್ಲಿ ಕಬ್ಬನ್ನ ನೆಡ್ತಾ ಇದ್ವಿ. ನಾನು ಇನ್ನೇನು ವಾಪಸ್ ಬೆಂಗಳೂರಿಗೆ ಬರಬೇಕು, ಕಾಲೇಜು ಶುರುವಾಗುತ್ತೆ ಅಂದಾಗ ರಮ್ಯನಿಗೆ ಬೇಜಾರಾಯಿತು. ರಮ್ಯಾ, ಚಿಂತೆ ಮಾಡಬೇಡ, ಇನ್ನೇನು 6 ತಿಂಗಳಲ್ಲಿ ನಿನ್ನ ಮದುವೆ ಆಗುತ್ತೆ. ಹೌದು ಆಗುತ್ತೆ, ಆದರೆ ಹೀಗೆ ಕಬ್ಬನ್ನು ನೆಡುವವರು ಬೇಕಲ್ವಾ? ಖಂಡಿತ ನಿಂಗೆ ಒಳ್ಳೆ ಹುಡುಗ ಸಿಗ್ತಾರೆ. ಮದುವೆಯಾಗಲು ಯೋಚನೆ ಮಾಡಬೇಡ. ನಾನು ಬೆಂಗಳೂರಿಗೆ ವಾಪಸ್ ಬಂದೆ. ಆದರೆ ರಮ್ಯಾ, ನಾನು ಮಿಸ್ ಮಾಡ್ತಿದ್ದೆ. ಒಂದು 6 ತಿಂಗಳಾದ ಮೇಲೆ ಅವಳ ಮದುವೆಯ ಲಗ್ನ ಪತ್ರಿಕೆ ಬಂದಿತ್ತು. ಅವಳ ಮದುವೆಗೆ ಹೋದೆ. ಅವಳು ಖುಷಿಯಿಂದ ಮದುವೆಗೆ ಹೋಗ್ತಿದ್ದಾಳೆ. ಹುಡುಗ ಒಳ್ಳೆಯವನು, ಒಳ್ಳೆ ಮಾತಾಡ್ತಾನೆ, ಚೆನ್ನಾಗಿದ್ದಾನೆ ನೋಡಕ್ಕೆ. ನಾನು ಅವನಿಗೆ ಹೇಳಿದೆ, ನಮ್ಮ ರಮ್ಯನನ್ನು ಚೆನ್ನಾಗಿ ನೋಡ್ಕೊಳ್ಳಪ್ಪ ನೀನು. ಅವರಿಬ್ಬರ ಮದುವೆ ಸಂಭ್ರಮದಿಂದ ಆಯಿತು. ರಮ್ಯಾ ಇಂದು ಸುಖವಾಗಿದ್ದಾಳೆ. ಒಳ್ಳೆ ಸಂಸಾರ ನಡೆಸ್ತಾ ಇದ್ದಾಳೆ. ಹೆಣ್ಣಿಗೆ ಬೇಕಾಗಿರುವ ಸಂಬಂಧಗಳು ಅವಳಿಗೆ ಇಂದು ದೊರಕಿದೆ. ಅವಳ ಜೀವನ ಸಂತೋಷವಾಗಿದೆ. ಅದಕ್ಕೆ ನಾನು ನೆಮ್ಮದಿಯಾಗಿದ್ದೇನೆ. ಆದರೂ ಅವಳ ನೆನಪು ನನ್ನನ್ನು ಕಾಡುತ್ತದೆ. ಅವಳಿಗೆ ಇಂದು 2 ಮಕ್ಕಳು ಇದ್ದಾರೆ. ಅವಳನ್ನು ರೇಗಿಸಿದೆ. ಏನೇ ರಮ್ಯಾ, ಇವಾಗ ಗದ್ದೆ ಹದವಾಗಿದ್ಯಾ? ಹೌದು, ಗದ್ದೆ ಹದ ಮಾಡಿ ಮಾಡಿ ಇವಾಗ ಹದವಾಗಿದೆ. ಎಷ್ಟು ಹದವಾಗಿದೆ ಎಂದು ನಾನು ನೋಡಬೇಕಲ್ವಾ? ಹೋಗೋ ಹರೀಶ, ನಿನಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಹೋದಳು. ಅವಳ ನಗು ನನಗೆ ಖುಷಿಯನ್ನು ನೀಡಿತು. ಹೌದು ಸ್ನೇಹಿತರೆ, ರಮ್ಯಾ ನನ್ನ ಚಿಕ್ಕಪ್ಪನ ಮಗಳು. ಅವಳು ಖುಷಿಯಾಗಿರುವುದನ್ನು ನೋಡಿ ನನಗೆ ಅಷ್ಟೇ ಸಾಕು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.